ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಇದೇ ಜುಲೈ ತಿಂಗಳಿನಲ್ಲಿ ಹಣ ಜಮಾ ಆಗುತ್ತೆ ಅಂತ ನಾನು ಹೇಳ್ತಿರುವಂತದ್ದಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಅವರೇ ಹೇಳ್ತಿರುವಂತದ್ದು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ನಿಮ್ಗೆ ಹಣ ಜಮಾ ಆಗುವಂತದ್ದು ಹೇಳಿದ್ದಾರೆ. ಇದೇ ಜುಲೈ ತಿಂಗಳಿನಲ್ಲಿ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಜಮಾ ಆಗೇ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವತಃ ಅವರು ಹೇಳಿರುವಂತಹ ವಿಡಿಯೋನ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವೀಗ ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ಎಲ್ಲಾ ಒಂದು ಗೃಹಲಕ್ಷ್ಮಿಯರು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ. ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನಾ ವಿಡಿಯೋನ ಪ್ಲೇ ಮಾಡ್ತೀನಿ. ಮೊದಲು ಆ ವಿಡಿಯೋನ ನೋಡಿ ಮತ್ತೆ ಮಾತಾಡೋಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇನು ಹೇಳಿದ್ರು ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಮತ್ತೆ ನೋಡಿ, ಮೇ 5ನೇ ತಾರೀಕಿಗೆ ಕೊನೆಯದಾಗ ಬಂದಿದೆ. ಆಯ್ತಾ? ಒಂದ್ ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ ಡಿಬಿಟಿಯನ್ನ ಪುಷ್ ಮಾಡಾಗಿದೆ. ಆಲ್ರೆಡಿ SC ST ಅವರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತೆ ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ ಡಿಬಿಟಿ ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಮೇ 5ನೇ ತಾರೀಕಿಗೆ ಕೊನೆಯದಾಗ ಬಂದಿದೆ. ಆಯ್ತಾ? ಒಂದ್ ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ ಡಿಬಿಟಿಯನ್ನ ಪುಷ್ ಮಾಡಾಗಿದೆ. ಆಲ್ರೆಡಿ SC ST ಅವರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತೆ ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ ಡಿಬಿಟಿ ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಕೇಳಿಸ್ಕೊಂಡಿದ್ದೀರಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 1 ತಿಂಗಳಿನ ಹಣ ಮಾತ್ರ ಬಂದಿಲ್ಲ, ಜೂನ್ ತಿಂಗಳಿನ ಹಣ ಮಾತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. ಕಳೆದ 4 ತಿಂಗಳಿನಿಂದ ಬಂದಿಲ್ಲ. ಇವೆಲ್ಲ ಒಂದು ಬೋಗಸ್ ನ್ಯೂಸ್ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅನ್ನುವಂಥದ್ದು ಮತ್ತೆ ಹೇಳ್ತೀನಿ ನೋಡಿ. ಅವರು ಒಂದು ಮೊದಲನೇ ಪಾಯಿಂಟ್ ಹೇಳಿರುವಂತದ್ದು ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದ್ಬಿಟ್ಟು SC ST ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೊಂದು 2-3 ದಿನದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸ್ವತಃ. ಅಂದ್ರೆ ನಿಮ್ಗೆ ಈಗ 2-3 ದಿನ ಅಂತ ಹೇಳಿದ್ರೆ ನಿಮ್ಗೆ 2-3 ದಿನದಲ್ಲಂತೂ ಹಣ ಜಮಾ ಆಗಲ್ಲ ಬಿಡಿ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರೇನ್ ಹೇಳ್ತಿದ್ದಾರೆ, ಮೊದಲು ಜೂನ್ ತಿಂಗಳಿನ ಹಣ ಜಮಾ ಮಾಡ್ತೀವಿ ಜುಲೈ ತಿಂಗಳಿನಲ್ಲಿ, ಮತ್ತೆ 12ನೇ ಕಂತಿನ ಹಣ ಜುಲೈ ತಿಂಗಳಿನಲ್ಲಿ ಬರ್ಬೇಕಾಗಿರುವಂತಹ ಹಣ ಬಂದ್ಬಿಟ್ಟು ಜುಲೈ 15ನೇ ತಾರೀಕು ಮೇಲೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ಸರಿ ವಿಡಿಯೋ ಇನ್ನೊಂದ್ಸರಿ ನೋಡ್ಕೊ ಬನ್ನಿ, ಹಿಂದೆ ಹೋಗ್ಬಿಟ್ಟು. ಇವ್ರು ಇದೇ ಹೇಳಿದ್ದಾರೆ. ಏನಂತ ಅಂದ್ರೆ, ನಿಮ್ಗೆ ಜೂನ್ ತಿಂಗಳದು ಮೊದಲು ಹಣ ಜಮಾ ಮಾಡ್ಬಿಡ್ತೀವಿ, ಮತ್ತೆ ಜುಲೈ ತಿಂಗಳಿನ ಹಣ ಜುಲೈ 15ನೇ ತಾರೀಕು ಮೇಲೆ ಹಣ ಜಮಾ ಮಾಡ್ತೀವಿ. ಅಂದ್ರೆ ಜುಲೈ ತಿಂಗಳಿನಲ್ಲಿ ಬರ್ಬೇಕಾಗಿರುವಂತಹ ಹಣವನ್ನ ಜುಲೈ 15ನೇ ತಾರೀಕು ಮೇಲೆ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಜೂನ್ ತಿಂಗಳಿನಲ್ಲಿ ಬರ್ಬೇಕಾಗಿರುವ ಹಣ ಅಂದ್ರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ, ಮತ್ತೆ ಜುಲೈ ತಿಂಗಳಿನಲ್ಲಿ ಬರ್ಬೇಕಾಗಿರುವಂತಹ ಹಣ ಅಂದ್ರೆ ಗೃಹಲಕ್ಷ್ಮಿ 12ನೇ ಕಂತಿನ ಹಣ. ಓಕೆನಾ? ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ನಿಮ್ಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಜುಲೈ 15ನೇ ತಾರೀಕು ಒಳಗಡೆ ಬರುತ್ತೆ, ಮತ್ತೆ ಜುಲೈನಲ್ಲಿ ಬರ್ಬೇಕಾಗಿರುವಂತಹ 12ನೇ ಕಂತಿನ ಹಣ ಜುಲೈ 15ನೇ ತಾರೀಕು ಮೇಲೆ ಬರುತ್ತೆ. ಓಕೆನಾ? ಇದು ಇದೇ ತಿಂಗಳಿನಲ್ಲಿ ನಿಮ್ಗೆ 4,000 ಹಣ ಆದ್ರೆ ಬರುತ್ತೆ. ಸಪರೇಟ್ ಆಗಿ 2,000 ಹಣ ಜಮಾ ಮಾಡ್ತಾರೆ. ನಿಮ್ಗೆ ಏನಾಗುತ್ತಂದ್ರೆ ಎಲ್ಲ ಟೋಟಲ್ ಆಗಿ 4,000 ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ. ಜುಲೈ ತಿಂಗಳಿನಲ್ಲಿ ನಿಮ್ಗೆ 4,000 ಹಣ ಬರುತ್ತೆ. 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬರುತ್ತೆ, ಮತ್ತೆ ಜುಲೈ 15ನೇ ತಾರೀಕು ಮೇಲೆ ಗೃಹಲಕ್ಷ್ಮಿ 12ನೇ ಕಂತಿನ ಹಣ ಬರುತ್ತೆ. ಇದು ನಾನು ಹೇಳ್ತಿರುವಂತದ್ದಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳ್ತಿದ್ದಾರೆ. ಎಲ್ಲರೂ ಈ ವಿಡಿಯೋ ಅಲ್ಲಿ ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಇನ್ನೊಂದು 2-3 ದಿನದಲ್ಲಿ ಹಣ ಬರುತ್ತೆ, ಟ್ರೆಜರಿ ಕಳ್ಸಿದೀವಿ ಅಂತಾನು ಹೇಳಿದ್ದಾರೆ. ಆದ್ರೆ 2-3 ದಿನದಲ್ಲೆಲ್ಲ ಹಣ ಬರಲ್ಲ, ಡೌಟ್. 2-3 ದಿನದಲ್ಲಿ ಹಣ ಬರೋದು. ಅದಕ್ಕೆ ನಿಮ್ಗೆ 15ನೇ ತಾರೀಕು ಒಳಗಡೆ ಅಂತ ಹೇಳ್ತಿದ್ದೀನಿ. ಅವ್ರು 12ನೇ ಕಂತಿನ ಅವ್ರೇನ್ ಹೇಳ್ತಿದ್ದಾರೆ, ಮೊದಲು ಜೂನ್ ತಿಂಗಳಿನ ಹಣ ಜಮಾ ಮಾಡಿಬಿಡೋಣ, ಮತ್ತೆ 15ನೇ ತಾರೀಕು ಮೇಲೆ ಜುಲೈ ತಿಂಗಳಿನ ಹಣ ಜಮಾ ಮಾಡೋಣ ಅಂತ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಆಗ್ತಿರುವಂತದ್ದು ಏನಂದ್ರೆ, ಈಗ ರಾಜ್ಯದ ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಯೂಸ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪ ಆದ್ರೆ ಬರ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಬೇಕು ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತೀರಾ. ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಬಿಟ್ರೆ ಮತ್ತೆ ರಾಜ್ಯದ ಅಭಿವೃದ್ಧಿ ಆಗಲ್ಲ, ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂತ ಕಾಮೆಂಟ್ ಮಾಡ್ತಿದ್ರೆ. ಇದರ ಕುರಿತು, ಗೃಹಲಕ್ಷ್ಮಿ ಹಣದ ಕುರಿತು ನಿಮ್ಮ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಗೃಹಲಕ್ಷ್ಮಿ ಹಣ ಬೇಕಾ ಬೇಡವಾ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ.